ನಮಸ್ಕಾರ ವೀಕ್ಷಕ ಮಹಾಪ್ರಭುಗಳಿಗೆ. ವಿಜಯಪುರ ಸೆಂಟ್ರಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಅನ್ನ ಹೇಳ್ತಾ, ಇಂದಿನ ಆಧುನಿಕ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ SSLC, PUC, ಡಿಗ್ರಿ ಮುಗಿಸಿರುವಂತಹ ಎಲ್ಲಾ ಹುಡುಗ ಹುಡುಗಿಯರದು ಒಂದೇ ಒಂದು ಪ್ರಶ್ನೆ ಅಂದ್ರೆ, ಯಾವ ಕೋರ್ಸಿಗೆ ಸೇರಿದ್ರೆ ಒಳ್ಳೆಯದು? ಮಕ್ಕಳಷ್ಟೇ ಅಲ್ಲ, ಅವರಿಗಿಂತ ಇನ್ನೂ ಒಂದು ಪಟ್ಟು ಹೆಚ್ಚಾಗಿ ಪೋಷಕರನ್ನ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆಯೂ ಕೂಡ ಇದೆ. ಹೌದು ವೀಕ್ಷಕರೇ, ನಮ್ಮ ಮಕ್ಕಳು ಡಾಕ್ಟರ್, ಇಂಜಿನಿಯರ್ಗಳೇ ಆಗಲಿ ಎಂಬುದು ಈಗಿನ ಬಹುಪಾಲು ಪೋಷಕರ ಆಸೆ ಮತ್ತು ಆಶಯ. ಇಂಜಿನಿಯರ್, ಅದರಲ್ಲೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿಬಿಟ್ರೆ 5 ವರ್ಷದಲ್ಲಿ 50 ಲಕ್ಷ ಸಂಪಾದಿಸಬಹುದು, ಅಮೆರಿಕದಂತಹ ದೇಶಗಳಿಗೆ ಮೇಲಿಂದ ಮೇಲೆ ಹೋಗಿ ಬರಬಹುದು ಅನ್ನೋದು ಖಚಿತವಾದ ನಂತರ ಎಲ್ಲ ಪೋಷಕರು ಅದೆಷ್ಟೇ ಖರ್ಚಾದ್ರೂ ಸರಿ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಇಂಜಿನಿಯರಿಂಗ್ಗೆ ಮಕ್ಕಳನ್ನ ಸೇರಿಸೋಣ ಅಂತ ಮೊದಲೇ ನಿರ್ಧರಿಸಿಬಿಟ್ಟಿರ್ತಾರೆ. ಹಾಗೆ ಕಷ್ಟವೋ ಸುಖವೋ ಒಂದು MBBS ಡೆಂಟಲ್ ಪದವಿ ಪಡ್ಕೊಂಡ್ಬಿಟ್ರೆ ಮನೆಯ ಒಳಗೆ ಒಂದು ಕ್ಲಿನಿಕ್ ಇಟ್ಕೊಂಡು ಆರಾಮಾಗಿ ಬದುಕಬಹುದು ಅನ್ನುವಂಥ ಇನ್ನೊಂದು ರಹಸ್ಯ ಕೂಡ ಎಲ್ಲರಿಗೆ ಅರ್ಥ ಆಗ್ಬಿಟ್ಟಿದೆ. ಹಾಗಾಗಿ ಇಂಜಿನಿಯರಿಂಗ್ ಅಲ್ದಿದ್ರೆ ಮಗ ಮಗಳು ಡಾಕ್ಟರ್ ಆದ್ರೂ ಆಗಲಿ ಅನ್ನೋದು ಹೆತ್ತವರ ಆಸೆ. ಆದರೆ ಎಲ್ಲ ಮಕ್ಕಳು ಇಂಜಿನಿಯರ್, ಡಾಕ್ಟರ್ ಆಗೋದು ಸಾಧ್ಯ ಇಲ್ಲ, ಅದು ಸಾಧುವೂ ಅಲ್ಲ. ಜೊತೆಗೆ ಈ ಕೋರ್ಸ್ಗಳಿಗೆ ಕೆಲವೇ ಸಾವಿರ ಸೀಟುಗಳನ್ನ ಸರ್ಕಾರ ನಿಗದಿ ಮಾಡಿರುತ್ತೆ. ಹಾಗಾಗಿ ಇಂಜಿನಿಯರಿಂಗ್, ಮೆಡಿಕಲ್ ಎಂಬುದು ವಿದ್ಯಾರ್ಥಿಗಳ ಪಾಲಿಗೆ ಒಂಥರ ಲಾಟ್ರಿ ಇದ್ದ ಹಾಗೆ, ಒಂಥರ ಅದೃಷ್ಟ ಇದ್ದ ಹಾಗೆ. ಈ ಎರಡೂ ಕಡೆಗಳಲ್ಲಿ ಸೀಟ್ ಸಿಗದೆ ಇದ್ರೆ ಆಡಂಬರದ ಜೀವನ ಕಷ್ಟ ಅಂತ ಕೆಲವರು ನಂಬಿರ್ತಾರೆ. BE ಮೆಡಿಕಲ್ ಓದಿದ್ರೆ ಲಕ್ಷ ಲಕ್ಷ ಸಂಪಾದಿಸೋದು ಸಾಧ್ಯನೇ ಇಲ್ಲ ಅನ್ನುವಂಥ ತಪ್ಪು ನಂಬಿಕೆ ಕೂಡ ಹಲವರಿಗಿದೆ. ಅಷ್ಟೇ ಅಲ್ಲ, BA, MA ಅದಲ್ಲದೆ ITI ನಂತಹ ಕೋರ್ಸ್ಗಳಿಗೆ ಒಂಚೂರು ಬೆಲೆ ಇಲ್ಲ, ಅದನ್ನು ಓದಿದ್ರೆ ಒಳ್ಳೆ ಕೆಲಸ ಸಿಗೋದಿಲ್ಲ ಅನ್ನುವಂಥ ಭಾವನೆ ಕೂಡ ಬಹಳಷ್ಟು ಜನರಿಗಿದೆ. ನಿಜ ಹೇಳ್ಬೇಕಂದ್ರೆ ಇಂತಹದೊಂದು ನಂಬಿಕೆಗೆ ಯಾವುದೇ ಅರ್ಥ ಇಲ್ಲ. ಯಾಕೆಂದ್ರೆ ಇಂಜಿನಿಯರಿಂಗ್ ಪದವೀಧರರಿಗೆ ಇರುವಷ್ಟೇ ವಿಫುಲವಾದ ಅವಕಾಶಗಳು ಈಗ BA, MA ಪದವೀಧರರಿಗೂ ಕೂಡ ಇವೆ. ಈ ಕಾಲದಲ್ಲಿ BA, MA ಬೆಲೆ ಇದೆಯಾ ಅಂತ ಹುಬ್ಬೇರಿಸಬೇಡಿ. ಒಂದು ಮಾತು ಅರ್ಥ ಮಾಡ್ಕೊಳ್ಳಿ, ಆ ಕಡೆ ಮ್ಯಾಥ್ಸ್ ಅರ್ಥ ಆಗೋದಿಲ್ಲ, ಈ ಕಡೆ ಸೈನ್ಸ್ ವಿಷಯ ತಲೆಗೆ ಹೋಗೋದೇ ಇಲ್ಲ, ಬಡ್ಡಿ ಮಗಂದು ಇಂಗ್ಲಿಷ್ ಹಿಡಿತಕ್ಕೆ ಸಿಗ್ತಾ ಇಲ್ಲ ಅನ್ನುವಂತ ಹುಡುಗ ಹುಡುಗಿಯರು BA ಸೇರ್ಕೊಳ್ತಾರೆ. ಹೌದು ತಾನೆ? ಆದರೆ ಈ ನಂಬಿಕೆ ಒಂದೆರಡೇ ವರ್ಷ, 2ನೇ ವರ್ಷದ ಪದವಿಗೆ ಬರೋ ವೇಳೆಗೆ ಎಂತಹ ದಡ್ಡನೆಯೂ ಕೂಡ ಅಷ್ಟಿಷ್ಟು ಇಂಗ್ಲಿಷು ಕೈ ಹಿಡಿದಿರುತ್ತೆ. ಹೀಗೆ ಆಕಸ್ಮಿಕವಾಗಿ ಒಲಿ ಬಂದಂತ ಇಂಗ್ಲಿಷನ್ನ ಇಷ್ಟಿಷ್ಟೇ ಪಳಗಿಸ್ಕೊಂಡು ಆ ಮೂಲಕವೇ ನೌಕರಿಗೆ ಪ್ರಯತ್ನಿಸಿದರೆ ಕಾಲ್ ಸೆಂಟರ್ ಉದ್ಯೋಗಗಳು ಕೈ ಬೀಸಿ ಕರೆಯುತ್ತೆ. ಕೆಲಸ ಕೊಟ್ಟ ಕಂಪನಿ ಆರ್ಥಿಕವಾಗಿ ಸ್ವಲ್ಪ ಗಟ್ಟಿಯಾಗಿದ್ರೆ ತರಬೇತಿ, ಪ್ರಾಜೆಕ್ಟು, ಎಕ್ಸ್ಟ್ರಾ ವರ್ಕ್ನ ನೆಪದಲ್ಲಿ ಇಂಗ್ಲೆಂಡ್ಕೋ ಅಥವಾ ಅಮೆರಿಕಾಗೋ ಅಥವಾ ಸಿಂಗಾಪುರಕ್ಕೋ ಹೋಗಿ ಬರುವಂತ ಲಕ್ಕು BA ಮಾಡ್ಕೊಂಡವರಿಗೆ ಇರುತ್ತೆ. ಒಂದು ವೇಳೆ ಏನೆಲ್ಲ ಪ್ರಯತ್ನ ಮಾಡಿದ್ರು ಇಂಗ್ಲಿಷ್ ಎಂಬುದು ಒಲಿಲೇ ಇಲ್ಲ ಅಂತ ಅನ್ಕೊಳ್ಳಿ. ಅಂತ ಸಂದರ್ಭದಲ್ಲಿ ಆಕಾಶವೇ ತಲೆ ಮೇಲೆ ಬಿದ್ದವರಂತೆ ಕೊರಗಬೇಕಾಗಿಲ್ಲ, ಚಡ್ಪಡಿಸ್ಬೇಕಾಗಿಲ್ಲ. ಹೇಗೆ ಲೆಕ್ಕ ಹಾಕಿದ್ರು ಉಳಿದೆಲ್ಲ ವಿಷಯಗಳಿಗಿಂತ BA, MA ವಿಷಯಗಳು ಸರಳವಾಗಿವೆ, ಸುಲಭವಾಗಿವೆ. ಅದನ್ನೇ ಗಮನದಲ್ಲಿಟ್ಕೊಂಡು ರ್ಯಾಂಕ್ ಬರೋ ಉದ್ದೇಶದಿಂದಲೇ ಓದಬೇಕು. ಮೊದಲ ರ್ಯಾಂಕೇ ನನ್ನ ಗುರಿ ಅಂದ್ಕೊಂಡು ಓದ್ಬಿಟ್ರೆ ಅಟ್ಲೀಸ್ಟ್ 10ನೇ ರ್ಯಾಂಕ್ ಆದ್ರೂ ಒಲಿಯುತ್ತೆ. ಒಂದು ವೇಳೆ ರ್ಯಾಂಕ್ ಕೈ ತಪ್ಪಿದ್ರೂ ಕೂಡ ಡಿಸ್ಟಿಂಕ್ಷನ್ ಅಂತೂ ಬಂದೇ ಬರುತ್ತೆ. ಅಂತಹ ಸಂದರ್ಭದಲ್ಲಿ ನಿಮಗೆ ಕೆಲಸ ಇಲ್ಲ ಅಂತ ಯಾವ ಕಂಪನಿನೂ ಹೇಳೋದಿಲ್ಲ. ಒಂದು ವೇಳೆ ಅದೃಷ್ಟ ಅನ್ನೋದು ಕೈ ಕೊಡ್ತು ಅಂದ್ಕೊಳ್ಳಿ, ಆಗ್ಲೂ ಕೂಡ ನಿರಾಶೆ ಆಗೋದು ಬೇಡ. ಇಷ್ಟು ದಿನಗಳವರೆಗೆ ಬುದ್ಧಿವಂತನಾಗಲಿಕ್ಕೆ ಓದಿದ್ದಾಯ್ತು, ಇನ್ನು ಮುಂದೆ ಕೆಲಸ ಪಡೆಯಬೇಕೆಂಬ ಒಂದು ಉದ್ದೇಶದಿಂದ ಓದ್ಬೇಕು ಅಂತ ಅನ್ಕೊಳ್ಳಿ. ಯಾವುದೋ ಒಂದು ಕೆಲಸ ಮಾಡಿದ್ರಾಯ್ತು ಎಂಬ ಯೋಚನೆಯನ್ನ ಮೊದಲ ತಲೆಯಿಂದ ತೆಗೆದುಹಾಕಿ ಇಂತಹದೇ ಕೆಲಸ ಸೇರ್ಬೇಕು ಅನ್ನುವಂತ ನಿರ್ಧಾರವನ್ನು ತೆಗೆದುಕೊಂಡು ಓದಿ. ಒಂದು ಕೋರ್ಸ್ಗೆ ಸೇರೋ ಮುನ್ನ ಅಲ್ಲಿ ಯಾವ ಯಾವ ವಿಷಯಗಳೇ ಇದೆ ಅಂತ ತಾವೆಲ್ಲ ಗಮನಿಸಲೇಬೇಕು. ಆ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಇದೆಯಾ, ಅಥವಾ ಅದನ್ನು ಓದಿದ್ರೆ ಅರ್ಥ ಮಾಡಿಕೊಳ್ಳುವಂತ ತಾಕತ್ತಿದೆಯಾ
ಅನ್ನೋದ್ರ ಬಗ್ಗೆ ಕೂಡ ಯೋಚಿಸಬೇಕು. ಹಾಗೆ ತಾವೆಲ್ಲ ಅಪ್ಪ ಅಮ್ಮನ ಬಲವಂತಕ್ಕೆ ಅಥವಾ 10 ಜನರ ಮುಂದೆ ಹಮ್ಮಿನಿಂದ ಓಡಾಡುವ ಹಂಬಲಕ್ಕೆ ಅಥವಾ ಗರ್ಲ್ ಫ್ರೆಂಡ್ ಅದನ್ನೇ ಓದ್ತಾ ಇದ್ದಾಳೆ ಅನ್ನುವಂತ ಒಂದು ಕಾರಣಕ್ಕೆ ಕಷ್ಟ ಅನಿಸುವಂತ ಕೋರ್ಸಿಗೆ ಹೋಗಿ ನರಬೇಡಿ. ಇಂತಹ ಸಾಮಾನ್ಯ ಮುನ್ನೆಚ್ಚರಿಕೆಗಳನ್ನೇ ತೆಗೆದುಕೊಳ್ಳದೆ ಹರಕೆಯ ಕುರಿಗಳಂತೆ ಮನೆಯವರ ಬಲವಂತಕ್ಕೆ ಅಥವಾ ಹಿತೈಷಿಗಳಾರೋ ಹೇಳಿದ್ರನ್ನುವಂತ ಕಾರಣಕ್ಕೆ ನಿಮ್ಮ ಬುದ್ಧಿವಂತಿಕೆಯನ್ನ ಮೀರಿದಂತ ಕೋರ್ಸ್ ಆಯ್ಕೆ ಮಾಡಿಕೊಂಡ್ರೆ ಮುಂದೆ ಕೋರ್ಸ್ ಮುಗಿಸ್ಲಿಕ್ಕೆ ಆಗದೆ ಬಿಡ್ಲಿಕ್ಕೆ ಕೂಡ ಸಾಧ್ಯ ಆಗದೆ ಒದ್ದಾಡಬೇಕಾಗತ್ತೆ. ಹಾಗಾಗಿ ಮುಂದೆ ಯಾವ ಕೋರ್ಸ್ ಸೇರ್ಕೊಳ್ಳಿ ಅನ್ನುವಂತ ಕಾತುರದಿಂದ, ಆತಂಕದಿಂದ, ಪ್ರೀತಿಯಿಂದ, ಆಸೆಯಿಂದ ಕೇಳುವಂತ ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಇದು ಸ್ಪರ್ಧಾತ್ಮಕ ಯುಗ. ಇವತ್ತು ಯಾವುದೇ ಪದವಿಯಾಗಲಿ ಅಲ್ಲಿ ಜಸ್ಟ್ ಪಾಸ್ ಆದವರು ಆಟಕ್ಕೂ ಇಲ್ಲ, ಲೆಕ್ಕಕ್ಕೂ ಇಲ್ಲ. ಅದೇ ಡಿಸ್ಟಿಂಕ್ಷನ್ ಬಂದವರಿಗೆ ಬ್ರಿಲಿಯಂಟ್ ಅನ್ನುವಂತ ಬಿರುದು ಕೂಡ ಸಿಗುತ್ತೆ, ಒಂದೊಳ್ಳೆಯ ಕೆಲಸಕ್ಕೆ ಆಹ್ವಾನ ಕೂಡ ಸಿಗುತ್ತೆ. ಹಾಗಾಗಿ ಹಿಂಜರಿಕೆ ಬೇಡವೇ ಬೇಡ. ಈಗ ಓದು ಮುಗಿದ ತಕ್ಷಣ ಕೆಲಸ ತಂದ್ಕೊಡ್ಬಲ್ಲಂತ ಕೋರ್ಸ್ಗಳು ಸಾಕಷ್ಟಿದೆ, ಅವನ್ನ ಆಯ್ಕೆ ಮಾಡ್ಕೊಳ್ಳಿ. ಅಥವಾ ಸುಲಭವಾಗಿ ರ್ಯಾಂಕ್ ಬರಬಲ್ಲಂತ ಯಾವುದೇ ಕೋರ್ಸ್ ಅನ್ನ ತಾವು ಜಾಯಿನ್ ಆಗ್ಬೋದು. ಉದಾಹರಣೆಗೆ ಈಗಿನ ಡಿಜಿಟಲ್ ಯುಗದಲ್ಲಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತ ಕೋರ್ಸ್ಗಳಲ್ಲಿ ಟ್ಯಾಲಿ, MS ಆಫೀಸ್, ಕೋಡಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, DTP ಕೋರ್ಸುಗಳು ಮುಂಬರುವಂತಹ ದಿನಗಳಲ್ಲಿ ನೌಕರಿ ಅಥವಾ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಖಂಡಿತವಾಗಿ ನಿಮ್ಮ ಕೈ ಹಿಡಿಯಲಿವೆ ಅನ್ನೋದನ್ನ ತಿಳ್ಕೊಳ್ಳಿ. ಇನ್ನು ಭಾರತ ಶರವೇಗದಿಂದ ಬೆಳೆದು ಇಡೀ ವಿಶ್ವದಲ್ಲೇ ಡೆವಲಪ್ಡ್ ಕಂಟ್ರಿ ಆಗ್ತಾ ಇರೋದು ಎಲ್ರಿಗೂ ತಿಳಿದಿದೆ. ಹೀಗಾಗಿ ಏರ್ಲೈನ್ ಕನೆಕ್ಟಿವಿಟಿ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಏರ್ಲೈನ್ಸ್ ಗಳಿಗೆ ಸಂಬಂಧಿಸಿದಂತಹ ಶಾರ್ಟ್ ಟರ್ಮ್ ಡಿಪ್ಲೊಮಾ ಕೋರ್ಸ್ಗಳಿಗೂ ಕೂಡ ತಾವು ಮನಸ್ಸು ಮಾಡಬಹುದು. ಹೋಟೆಲ್ ಉದ್ಯಮ ಅತಿ ದೊಡ್ಡ ಉದ್ಯಮ ಆಗಿ ಬೆಳೀತಾ ಇದೆ. ಅದಕ್ಕೆ ಸಂಬಂಧಿಸಿದಂತಹ ಡಿಪ್ಲೊಮಾ ಅಥವಾ ಪದವಿ ಪೂರಕ ಪದವಿ ಕೋರ್ಸ್ಗಳು ನಿಮ್ಮನ್ನ ಕೈ ಬೀಸಿ ಕರೀತಾ ಇದ್ದೇವೆ. ಅದಲ್ಲದೆ ಅತಿ ಕ್ಷಿಪ್ರಗತಿಯಲ್ಲಿ ಬೆಳೀತಾ ಇರುವಂತಹ ವೈದ್ಯಕೀಯ ಕ್ಷೇತ್ರ ಕೂಡ ಬಲು ಬೇಡಿಕೆಯ ಕ್ಷೇತ್ರವಾಗಿದ್ದು, ಅದರಲ್ಲಿ GNM ನರ್ಸಿಂಗ್, BSc ನರ್ಸಿಂಗ್, DMLT, ಎಕ್ಸ್ರೇ ಟೆಕ್ನಿಷಿಯನ್ ಮುಂತಾದ ಕೋರ್ಸ್ಗಳಿಗೆ ಸೇರ್ಕೊಂಡ್ರೆ ನೌಕರಿ 100% ಗ್ಯಾರಂಟಿ. ಅದು ಬಿಟ್ಟು ಅಪ್ಪ ಅಮ್ಮ ಒತ್ತಾಯಿಸಿದ್ರು ಎಂಬ ಒಂದೇ ಒಂದು ಕಾರಣಕ್ಕೆ ಇಷ್ಟ ಇಲ್ದಿದ್ರು ಕಂಪ್ಯೂಟರ್ ಸೈನ್ಸ್ ನಂತಹ ಕೋರ್ಸ್ಗಳಿಗೆ ಅಂಟ್ಕೊಳ್ಬೇಡಿ. ಅಥವಾ ಸೈನ್ಸ್ ಓದ್ಲಿಲ್ಲ ಎಂಬ ಕಾರಣಕ್ಕೆ ಬದುಕೇ ಮುಗಿದು ಹೋಯ್ತು ಅಂತ ಕಂಗಾಲಾಗಬೇಡಿ. ಅರ್ಥವಾಗದೆ ಸತಾಯಿಸುವಂತ ಕೋರ್ಸ್ಗಳಿಗೆ ಸೇರ್ಕೊಂಡು 4 ವರ್ಷದ ಪದವಿಗೆ 8 ವರ್ಷ ಮಣ್ಣು ಹೊತ್ತು ಕಡೆಗೆ ಜಸ್ಟ್ ಪಾಸ್ ಆಗೋ ಬದಲು ತುಂಬಾ ಸುಲಭದ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಆರಾಮಾಗಿ ರ್ಯಾಂಕ್ ಬರೋದು ಜಾಣತನ. ನೆನಪಿರಲಿ, ಜಸ್ಟ್ ಪಾಸ್ ಆದವರಿಗೆ ಕೆಲಸ ನಿರಾಕರಿಸೋದು ಸುಲಭ, ಆದರೆ ರ್ಯಾಂಕ್ ಬಂದವರನ್ನ ನಿರ್ಲಕ್ಷಿಸೋದು ಕಷ್ಟ. ಹಾಗಾಗಿ ಹೊಸ ಕೋರ್ಸಿಗೆ ಸೇರುವ ಮುನ್ನ 10 ಬಾರಿ ಯೋಚಿಸಿ. ಓದಿಸುವವರು, ಫೀ ಕೊಡುವವರು ನಿಮ್ಮ ಮನೆಯವರಾಗಿರ್ಬೋದು, ಆದರೆ ಓದ್ಬೇಕಾದವರು ನೀವೇ. ಓದದನ್ನ ಅರಗಿಸಿಕೊಳ್ಬೇಕಾದವರು ನೀವೇ. ಬದುಕೆಂಬ ಫುಟ್ಬಾಲ್ ಆಟದಲ್ಲಿ ಗೆಲುವಿನ ಗೋಲ್ ಹೊಡೆಯಬೇಕಾದವರು ನೀವೇ. ಹಾಗಾಗಿ ನಿಮ್ಮ ಸಾಮರ್ಥ್ಯಕ್ಕೆ ನಿಲುಕುವಂತಹ ಕೋರ್ಸ್ ನಿಮ್ಮ ಆಯ್ಕೆಯಾಗಲಿ. ಮುಂದೆ ಬದುಕು ಬಂಗಾರವಾಗಲಿ. ಆಲ್ ದ ಬೆಸ್ಟ್ ಹೇಳ್ತಾ, ವೀಕ್ಷಕರೇ, ತಾವು ನೋಡ್ತಾ ಇದ್ದೀರಾ ವಿಜಯಪುರ್ ಸೆಂಟ್ರಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಹೆಜ್ಜೆ ಹೆಜ್ಜೆಗೂ ನಿಮ್ಮೊಂದಿಗೆ. ತಾವು ನಮಗೆ ಸಪೋರ್ಟ್ ಮಾಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಲಹೆ ಸೂಚನೆಗಳು ನಮಗೆ ಅಮೂಲ್ಯ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಪ್ರಕಾಶ್, ಸೈನಿಂಗ್ ಆಫ್. ಬಾಯ್ ಬಾಯ್.